ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹಳ್ಳಿ ಮನೆ ಬಿರಿಯಾನಿ. ಆ್ಯಕ್ಚುಲಿ ನೋಡ್ಕೋರೆ ಬಿಸಿ ಅಂತ ಮನೆ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ವಿಜಯನಗರ್ 5th ಕ್ರಾಸು 10th ಮೇನ್ ರೋಡ್ ನಿಯರ್ ಬೈ ಹೊಸಹಳ್ಳಿ ಹತ್ರ ಬಂದು ಈ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಈಗ ಒಳಗೋಗ್ಬಿಟ್ಟು ಬಿಸಿ ಊಟನ ಟ್ರೈ ಮಾಡೋಣ. ಆ್ಯಂಡ್ ಆ್ಯಕ್ಚುಲಿ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ತುಂಬ ಜನ ಟ್ರೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಒಳಗೋಗ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ಲೆಟ್ಸ್ ಗೋ. ನಿಮ್ಮದು ಇದ್ರೆ ನಮಸ್ತೆ ಸರ್, ನನ್ನ ಹೆಸರು ಸುಲೋಚನಾ ಅಂತ. ನಾವಿಬ್ಬರು ವರ್ಕಿಂಗ್ ಎಂಪ್ಲಾಯೀಸ್. ನಾನು ಹಾಸ್ಪಿಟಲ್ ಲೈನು, ಇವರು ಕಾನ್ಫಿಡೆಂಟ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಸ್ಟೋರ್ ಇನ್ಚಾರ್ಜ್ ಆಗಿದ್ದರು ಹಸ್ಬೆಂಡು. ಸೊ ನಾವು ಸ್ವಂತವಾಗಿ ಚಿಕ್ಕದಾಗಿ ಏನಾದರೂ ಒಂದು ಮಾಡಬೇಕು ಸ್ವಂತ ಓನಾಗಿ ಅಂತ ಅಂದ್ಬಿಟ್ಟು, ಬಿಕಾಸ್ ಲೈಫಲ್ಲಿ ತುಂಬ ಸೋಲೆಲ್ಲ ನೋಡಿರೋರು ನಾವು. ನಮಗಿದೇನೋ ರಿಸ್ಕ್ ತೊಗೊಳ್ಳೋಣ ಅನ್ನಿಸ್ತು. ಸೊ ಮುಂದೆ ಸೋತಿರೋರು ಗೆದ್ದು ತೋರಿಸ್ಬೇಕು ಅನ್ನೋದು ಒಂದೇ ಒಂದಿದ್ರಿಂದ ಸೊ ನಮ್ಮಲ್ಲಿ ಕಾಂಬೋ ಮಿಲ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಏನೆಲ್ಲ ಪ್ರಿಪೇರ್ ಆಗುತ್ತಲ್ಲ, ರೆಡಿ ಮಾಡ್ತೀವಲ್ಲ, ಅದಷ್ಟು ಐಟಮ್ ಒಂದು ಕಾಂಬೋದಲ್ಲಿ ಬರುತ್ತೆ. 169 ಓನ್ಲಿ ಸರ್. ಅದು ಸ್ಟಾರ್ಟ್ ನಾವು 2 ವರ್ಷ ಆಯಿತು ಓಪನ್ ಮಾಡಿ. 2 ವರ್ಷದಿಂದ ನಾವು ರೇಟ್ಸ್ ಏನು ಜಾಸ್ತಿ ಮಾಡಿರಲಿಲ್ಲ. ಈಗ ಒಂದು 20 ರೂಪೀಸ್ ಅದಕ್ಕೆ ಜಾಸ್ತಿ ಮಾಡಿದ್ದೀವಿ. 150 ಇದ್ದಿದ್ದು 169 ಮಾಡಿದ್ದೀವಿ. ಮತ್ತು ಬಿರಿಯಾನಿ ಇರುತ್ತೆ, ಚಿಕನ್ ಪೆಪ್ಪರ್ ಫ್ರೈ, ಡ್ರೈ ಆ್ಯಂಡ್ ಚಿಕನ್ ಚಾಪ್ಸ್. ಸಂಡೇಸ್ ಮಟನ್ ಐಟಮ್ಸ್ ಇರುತ್ತೆ ಸರ್. ನಾನೇ ಪ್ರಿಪೇರ್ ಮಾಡೋದು ಎಲ್ಲ ಹೋಮ್ ಮೇಡ್, 0% ಕೆಮಿಕಲ್ ಸರ್. ನಾವೇನೇನೂ ಯೂಸ್ ಮಾಡಲ್ಲ, ಹೊರ್ಗಡೆದು ಅಂಗಡಿದು ಅದು ಇದು ಏನೂ ಇದು ಮಾಡಲ್ಲ. ಎಲ್ಲ ನಾವು ತನ್ನ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ತೀವಲ್ಲ ಎಲ್ಲ ಹುರಿದು. ಮತ್ತು ಗ್ಯಾಸ್ಟ್ರಿಕ್ ಆಗಬಾರ್ದು. ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಅದ್ರದ್ದೊಂದು ಇದಿದೆ, ಗ್ಯಾಸ್ಟ್ರಿಕ್ ಆಗುತ್ತೆ ಆ ಥರ ಈ ಥರ ಏನೋ ನಮ್ಮಿಂದ ಸಾಧ್ಯ ಆದಷ್ಟು ಒಂದು ಒಳ್ಳೆ ಫುಡ್ ಕೊಡಬೇಕು ಅನ್ನೋ ಒಂದು ಇದರಿಂದ ಮಾಡ್ತಾರೆ. ಹಳ್ಳಿ ಮನೆ ಬಿರಿಯಾನಿ 5th ಕ್ರಾಸ್ 10th ಮೇನಲ್ಲಿದೆ, ವಿಜಯನಗರ ಸರ್. ಓಕೆ. ಗಾಯ್ಸ್, ಫಸ್ಟ್ ನೋಡೋಕ್ರೆ ಕಾಂಬೋನ ತರಿಸಿದ್ದೀವಿ. ಇದಂತೂ 169 ರೂಪೀಸ್ಗೆ ಪಕ್ಕ ವರ್ತ್ ಕಾಂಬೋ ಅಂತ ಹೇಳಬೇಕು. ಇದರಲ್ಲಿ ನಿಮಗೆ ಚಿಕನ್ ಕಬಾಬ್ ಸಿಗುತ್ತೆ, ಚಿಕನ್ ಚಾಪ್ ಸಿಗುತ್ತೆ, ಮತ್ತು ಒಂದು ಪರೋಟ ಸಿಗ್ತಾ ಇದೆ. ಪರೋಟ ಮತ್ತು ಒಂದು ಬಿರಿಯಾನಿ ರೈಸ್ ವಿತ್ ಪೀಸು ಎಲ್ಲ ನೋಡೋಕ್ಕೋದ್ರೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ, ಒಂದು ಬಾಯ್ಲ್ಡ್ ಎಗ್ಗು ಕೂಡ ಕೊಟ್ಟಿದ್ದಾರೆ, ಸ್ಯಾಲಡು, ರೈತ, ಶೇರ್ವ ಎಲ್ಲನೂ ಇರುತ್ತೆ ಅಂತಲೇ ಹೇಳಬೇಕು. ಸೊ ಫಸ್ಟು ನಮಗೆ ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿರೋದಕ್ಕೋಸ್ಕರ ಹಂಗೆ ಫಸ್ಟು ಟ್ರೈ ಮಾಡೋಣ. ಒಳ್ಳೆ ಜ್ಯೂಸಿ ಆದಂಥ ಕಬಾಬು, ಫ್ರೆಶ್ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಮಸಾಲ ನೋಡೋಕ್ಕೋರೆ ಲಾಸ್ಟಾಗಿ ಲೈಟಾಗಿ ಆ ಕ್ರಿಸ್ಪಿ ಒಳಗಂತೂ ಜ್ಯೂಸಿಯಾಗಿ ಸೂಪರಾಗಿರುತ್ತೆ ಅಂತಲೇ ಹೇಳಬೇಕು. ಸೊ ಪಕ್ಕದಲ್ಲೇ ಪರೋಟ ಇದೆಯಲ್ಲ, ಆ ಪರೋಟನೂ ನಾವು ತೊಗೊಂಡು ಯೂಸ್ಲಿ ನೋಡೋಕ್ಕೋರೆ ಪರೋಟಾಗೆ ಚಿಕನ್ ಚಾಪ್ಸ್ ಅಂತ ಒಂದು ಗ್ರೇವಿ ಥರ ಕೊಟ್ಟಿದ್ದಾರೆ. ಇದು ಕಾಂಬೋದಲ್ಲೇ ಸೇರುತ್ತೆ ಅಂತಲೇ ಹೇಳಬೇಕು. ಸೊ ಮಧ್ಯಾಹ್ನ ಕಡೆ ಬಂದರೆ ಈ ಥರ ಒಳ್ಳೆ ವರ್ತ್ಫುಲ್ಲು ಕಾಂಬೋ. ಇದರಂತೂ ಲೈಟಾಗಿ ಸ್ಪೈಸಿ ಹೋಮ್ ಮೇಡ್ ಮಸಾಲ ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಹೇಗೆ ಅಮ್ಮ ತಯಾರು ಮಾಡ್ತಾರೋ ಅದೇ ಥರ ಒಂದು ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳಬೇಕು. ಸೊ ಅಲ್ಲಿ ನೋಡಿ ಪೀಸಸ್ಸು ಒಳ್ಳೆ ಫ್ರೆಶ್ಶು, ತುಂಬಾ ಅದ್ಭುತವಾಗಿದೆ. ಸೊ ನೆಕ್ಸ್ಟು ಇಲ್ಲಿ ಬಿರಿಯಾನಿ ರೈಸು ಮತ್ತು ಪೀಸು, ಈ ಪೀಸಸ್ ನಾವು ಹಾಗೆ ಬ್ರೇಕ್ ಮಾಡ್ತಿದ್ವಿ, ಸಾಫ್ಟಾಗಿರುತ್ತೆ. ಈ ಪೀಸ್ ಜೊತೆಗೆ ಲೈಟಾಗಿ ಆ ಬಿರಿಯಾನಿನೂ ಕೂಡ ಮಿಕ್ಸ್ ಮಾಡಿ ಜೊತೆಗೆ ಒಂದು ಬೈಟ್ ಹೋಗೋಣ. ಎಕ್ಸ್ಟ್ರಾಡಿನರಿ, ಕಂಪ್ಲೀಟ್ ವರ್ತ್ ಅಂತಲೇ ಹೇಳ್ತೀನಿ. 169 ರೂಪೀಸ್ಗೆ ಮಧ್ಯಾಹ್ನ ಆಫೀಸ್ ಮುಗಿಸ್ಕೊಂಡು ಬಿಸಿ ಎಲ್ಲ ರೀತಿಯಾದಂಥ ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಬಿರಿಯಾನಿ, ಪೀಸು, ರೈಸು ಎಲ್ಲ ಪರ್ಫೆಕ್ಟಾಗಿ ತಿಂದ್ಬಿಟ್ಟು ಮನೆಗೆ ಹೋಗ್ಬೋದು ಅಂತಲೇ ಹೇಳಬೇಕು. ಕಂಪ್ಲೀಟ್ ಮನೆ ರುಚಿ ತುಂಬಾ ಚೆನ್ನಾಗಿದೆ. ಈಗ ಆ್ಯಕ್ಚುಲಿ ನೋಡಿದ್ರೆ ಪೆಪ್ಪರ್ ಫ್ರೈನೂ ತೊಗೊಂಡಿದ್ವಿ, ಪೆಪ್ಪರ್ ಚಿಕನ್ನು ಕೂಡ ತೊಗೊಂಡಿದ್ವಿ. ಸೊ ಪೆಪ್ಪರ್ ನೋಡಿ ಆ್ಯಕ್ಚುಲಿ ಫುಲ್ಲು ಘಾಟು ಮಸಾಲ ಹಂಗೇ ಗೊತ್ತಾಗುತ್ತೆ. ಇದನ್ನು ಹಂಗೆ ಒಂದು ಟೇಸ್ಟ್ ಮಾಡೋಣ. ಈ ಥರ ಸೆಮಿ ಗ್ರೇವಿ ಡ್ರೈ ಐಟಮ್ ಇದು. ಯಾ ಅಲ್ಟಿಮೇಟ್ ಆಗಿದೆ. ಪಕ್ಕ ಸಕ್ಕತ್ತಾಗಿದೆ. ಈ ಥರ ಡ್ರೈ ಐಟಮು ತುಂಬಾ ಅದ್ಭುತವಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಮನೆ ಊಟ ತಿರ್ಗಾ ನಾನು ಹೇಳ್ತಿದ್ದೀನಿ, ಮನೆ ಊಟ ಥರನೇ ಇರುತ್ತೆ. ಪಕ್ಕದಲ್ಲೇ ನೋಡೋಕ್ಕೋರೆ ಇದು ಸೇಮ್ ಗ್ರೇವಿ, ಪೆಪ್ಪರ್ ಗ್ರೇವಿ ಥರ ಹೇಳ್ತಾರೆ. ಇದನ್ನೂ ಟ್ರೈ ಮಾಡೋಣ. ಸೂಪರ್ ಪಕ್ಕ. ಆ್ಯಕ್ಚುಲಿ ನೋಡ್ಕೊಂಡ್ರೆ ಚಿಕನ್ ಚಾಪ್ಸ್ ಇರುತ್ತೆ. ಇದು ಸ್ಟಾರ್ಟರ್ಸು ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಇಲ್ಲ ಕಾಂಬೋ ತೊಗೋತೀರ ಅಂದರೆ ಕಾಂಬೋದರೆ ಎಲ್ಲ ಬಂದ್ಬಿಡುತ್ತೆ ಅಂತಲೇ ಹೇಳಬೇಕು.
ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ವಿಜಯನಗರಲ್ಲಿ ಒಂದು ಒಳ್ಳೆ ಮನೆ ಊಟ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ. ಬಾಯ್.